ಎಲ್ಲ ತಿನ್ನಬಾರ್ದಲ್ಲ, ಅದಕ್ಕೋಸ್ಕರ ಅದು ಸಣ್ಣದ್ರಲ್ಲಿ ತುಂಬ ಆಸೆ. ಹಾಗೆ ಅವಕಾಡೋ ತಗೊಳ್ಳುವಾಗ ಆಯಿತು ಮನಸ್ಸಲ್ಲಿ. ಥ್ಯಾಂಕ್ ಯು ಗೈಸ್, ಆಯಿತಾ ಎಲ್ಲ ನಿಮ್ಮಿಂದ. ನೀವು ಒಂದು ನನ್ನ ಬ್ಲಾಗ್ ನೋಡ್ತೀರಾ, ಅಷ್ಟಾದರೂ ನನಗೆ ಬೇಕಾದಂತ ತಗೊಂಡು ತಿನ್ನುವಷ್ಟು ಸಾಧ್ಯ ಉಂಟಲ್ಲ. ನಾನು ಪಾರ್ಲರ್ ಕಲಿಯುವ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪಲ್ಲಿ ಮನೆಯೊಂದು ನೋಡಬೇಕಲ್ಲ ಯಾರಾದರೂ. ಆ ಟೈಮಲ್ಲಿ ನನ್ನ ಅಮ್ಮ ಇಲ್ಲೇ ದೇರ್ಲಗಟ್ಟೆಗೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ರು. ಇದೆಲ್ಲ ಕೆಲಸಕ್ಕೆ ಹೋಗ್ತಿದ್ರು. ಅಲ್ಲಿ ಎಂತಾದರೂ ಆಟ ಸಾಮಾನ ಏನಾದರೂ ಬಿದ್ದು ಸಿಕ್ಕಿದ್ರೆ ಮಕ್ಕಳದೆಲ್ಲ ಅದನ್ನೆಲ್ಲ ಇವನಿಗೆ ತರುದಾಯ್ತಾ ಅಮ್ಮ ಮತ್ತೆ ನನ್ನ ಸಣ್ಣ ಮತ್ತೆ ಡೈಲಿ ನಮಗೆ ಬರುವಾಗ ಎತ್ಕೊಂಡು ಬರ್ತಾರೆ ಊಟ. ಅಲ್ಲಿ ಎಲ್ಲ ಉಳಿತದಲ್ಲ, ಅದೆಲ್ಲ ತೊಟ್ಟೆಯಲ್ಲಿ ಇಟ್ಕೊಂಡು ಬರೋದು ಇಲ್ಲಿಗೆ. ಇಲ್ಲಿ ತಂದು ಚಂದ ತಿನ್ನುದು, ಮತ್ತೆ ಊಟ ಮಾಡ್ಲಿಕ್ಕೆ ಇಲ್ಲ, ನಾವು ಮಲಗೋದು. ಬಿರಿಯಾನಿ ಅದು ಇದು ಎಲ್ಲ. ಚಾಲಿ ಬಂದಿದ್ದಾರೆ ನಮ್ಮ ಮನೆಗೆ. ಲೂಸು ಲೂಸು ಟೀ ಶರ್ಟ್ ಇದು ನನ್ನದಲ್ಲ ಅಂತ ದೊಡ್ಡದು, ಎಕ್ಸೆಲ್ ಅದಕ್ಕಿಂತ ಜಾಸ್ತಿ ಆಗಿದೆ ಹಾಗೆ. ಬಚ್ಚಾಲಿಯಾಗಿ ಕಾಣ್ತಾ ಇದ್ದೇನೆ. ಅದು ಸಾರ್ದುಲ ಜೊತೆಗೆ ಒಬ್ಬರು ಬರ್ತಾರೆ ಗೊತ್ತುಂಟ, ಗನ್ನೆಲ್ಲ ಇಟ್ಕೊಂಡು ಹೀಗೆ ಮಾಡಿಕೊಂಡು ಬರ್ತಾರೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಆಟಿ ಅಮಾವಾಸ್ಯೆ. ನನ್ನ ಬ್ಲಾಗ್ ಬರುವಾಗ 2 ದಿನ ಆಚೆ ಈಚೆ ಆಗಿರ್ಬೋದು, ಆಟಿ ಅಮಾವಾಸ್ಯೆ ಎಲ್ಲ ಕಳೆದಿರ್ಬೋದು. ನಿಮ್ಮದು ಹೇಗಿತ್ತಂತ ಹೇಳಿ. ನಮ್ಮದು ಸಿಂಪಲ್, ಎಂತ ಗೊತ್ತಾ, ಅದು ಆಟಿ ಅಮಾವಾಸ್ಯೆ ಒಂದು ಉಂಟಲ್ಲ ಮ್ಯಾಂಗ್ಳೂರಲ್ಲಿ, ಎಸ್ಪೆಷಲಿ ನಮ್ಮ ಕರ್ನಾಟಕದ ಈ ಏರಿಯಾದಲ್ಲಿ ಏನಂತ ಹೇಳಿದ್ರೆ ಅದೊಂದು ಗಿಡ ಉಂಟು. ಅದು ಗಿಡ ನಮಗೆ ತೋರಿಸ್ತೇನೆ, ನಮ್ಮ ಹತ್ತಿರ ಉಂಟು. ಅದರದ್ದು ಕೆತ್ತೆ ತೆಗೆದು ಒಂದು ಕಷಾಯ ಮಾಡ್ತಾರೆ. ಅದು ಈ ಒಂದು ಆಟಿ ಅಮಾವಾಸ್ಯೆಗೆ ಮಾತ್ರ ಅದನ್ನು ಕುಡಿಯೋದು. ಬೇರೆ ಟೈಮಲ್ಲೆಲ್ಲ ಕುಡಿದ್ರೆ ವಿಷ ಅಂತ ಹೇಳ್ತಾರೆ, ಕೇಳಿದ್ದು ನಾನು. ಹಾಗೆ ಅದನ್ನೆಲ್ಲ ಮಾಡಿ ಈಗ ತಂದಿದ್ದಾರೆ. ಅದು ನಾವು ಮಾಡಿದಲ್ಲ. ಅದೇನು ಗೊತ್ತಾ, ನಮ್ಮ ಮನೆಯಲ್ಲಿ ಒಬ್ಬರು ಗಂಡಸ ಅಂತ ಬೇಕು, ಬಾಯ್ಸ್. ಯಾಕಂತ ಹೇಳಿದರೆ ಅದನ್ನು ನೈಟ್ ಒಂದು 4 ಅಂದರೆ 5 ಗಂಟೆ ಒಳಗಡೆ ಹೋಗಿ ಅದನ್ನು ಕಲ್ಲಿನಿಂದ ಹೀಗೆ ತೆಗೆದು ಹೋಗಿ ಕತ್ತಲಲ್ಲಿ ಹೋಗಿ ತರಬೇಕು. ಮೊದಲೆಲ್ಲ ಹೇಳ್ತಿದ್ರು ಡ್ರೆಸ್ ಇಲ್ಲದೆ ಹೋಗ್ಬೇಕು ಹಾಗೆ ಹೀಗೆ ಅಂತ, ನನ್ನ ಅಪ್ಪನ ಟೈಮಲ್ಲಿ. ಆಮೇಲೆ ತಂದು ಅದಕ್ಕೊಂದು ಬುಲ್ಲಿ ಕಲ್ಲೆಲ್ಲ ಹಾಕಿಕೊಂಡು ಅದನ್ನೊಂದು ಹಾಕಿ ಚಂದ ಮಾಡಿ ಕೈ ಆಯಿತಾ ಕಷಾಯ ಎಲ್ಲ ಮಾಡಿ ಅದನ್ನು ಕುಡಿಬೇಕು ಇವತ್ತು ಬೆಳಗ್ಗೆ. ಅದು ತುಂಬ ಹೀಟ್. ಆ ರೀಸನ್ಗೋಸ್ಕರ ನಾವು ಮೆಂತೆ ಗಂಜಿ ಕೂಡ ಮಾಡಬೇಕು. ನೋಡಿ, ಅದು ಗಂಜಿ ನಾವು ಮನೆಯಲ್ಲೇ ಮಾಡಿದ್ದೇವೆ. ಈಗ ಇದು ಯಾಕೆ ಮಾಡೋದು ಅಂತ ಹೇಳಿದರೆ, ಅದು ತುಂಬ ಹೀಟ್ ಆ ಕಷಾಯ. ಅದು ಆ ರೀಸನ್ಗೋಸ್ಕರ. ಅದು ಕಷಾಯ ಎಲ್ಲಿ ಉಂಟಂತ ಇಲ್ಲಿ ಉಂಟಿದೆ ನೋಡಿ. ಇದೇನು ಕಷಾಯ ತುಂಬ ಕಹಿ ಅಂದರೆ ಕಹಿಯೆಲ್ಲ ಆಯಿತಾ. ಅದು ಆ ಗಿಡದ್ದೇ ಸ್ಮೆಲ್. ಆದರೆ ಒಂದು ಹೇಳೋದು ಮೊದಲಿನವರು ಎಂತ ಹೇಳಿದರೆ, ಇದರಲ್ಲಿ ತುಂಬ ಒಂದು ನಮ್ಮ ಔಷಧಿಯ ಒಂದು ಎಲ್ಲ ಉಂಟು ಇದರಲ್ಲಿ ಅಂತ ಹೇಳ್ತಾರೆ. ರೋಗ ನಿರೋಧಕ ಶಕ್ತಿ ಎಲ್ಲ ಜಾಸ್ತಿ ಆಗ್ತದೆ ನಮ್ಮದು ಹಾಕಲಿಕ್ಕಂತ. ಅಮ್ಮ ಕುಡಿದ್ರು. ಇದು ನನ್ನದು. ಇದು ನೀವು ತಿಳ್ಕೊಳ್ಬೋದು, ನಮ್ಮ ಮನೇಲಿ ಯಾರಿಲ್ಲ ಮತ್ತು ನಮಗೆ ಎಲ್ಲಿಲ್ಲ ಅಂತ. ನಮಗೆ ಅಂತ ಅಲ್ಲ. ಒಂದು ನಿಮಿಷ ಕೆಲಸ ಆಗ್ತಾ ಉಂಟು, ಯಾರಂತ ನೋಡುವ. ನಮಗೆ ಯಾರು ತಂದು ಕೊಡೋದು ಗೊತ್ತಾ, ಅರುಣ್ ಇದ್ದಾರಲ್ಲ ಅವರಪ್ಪ. ಅವರು ನಮ್ಗೆ ಅಂತಲ್ಲ ಗೈಸ್ಕೊಂಡು, ಇಲ್ಲಿ ವಠಾರದಲ್ಲಿ ಕೆಲವು ಮನೆಗೆ ಕೊಡ್ತಾರೆ. ಅವರು ಹೋಗಿ ಬೆಳಗ್ಗೆ ಕಷಾಯ ಎಲ್ಲ ಮಾಡಿ ತುಂಬ ಚೆನ್ನಾಗಿ. ನಮ್ಮ ಮನೆಯ ವಠಾರದಲ್ಲಿ ಅದು ಮರ ಉಂಟು ಗೈಸ್. ಆದರೆ ಅದು ಸಣ್ಣ ಮರ, ಈಗ ತೆಗಿಲಿಕ್ಕೆ ಅದಾಗಲಿಲ್ಲ. ದಪ್ಪ ಆಗಬೇಕು, ಆವಾಗ ತೆಗಿಬೋದು ಗೈಸ್. ನನಗೆ ಇಷ್ಟೆಲ್ಲ ಸಾಧ್ಯ ಇಲ್ಲ, ಅದು ಹೀಟ್ ತುಂಬ. ಅದೆಷ್ಟು ಟ್ರೈ ಮಾಡ್ತೇನೆ. ಕುಡಿಯುವ. ಚಿಯರ್ಸ್ ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ಚಿಯರ್ಸ್. ಒಂದೇ ಕಣ್ಣು ಮುಚ್ಚಿ ಒಮ್ಮೆಲೆ ಕುಡಿಬೇಕಾಯ್ತು. ತುಂಬ ಕಹಿ, ಸತ್ಯವಾಗ್ಲು ಸುಳ್ಳಲ್ಲ. ಒಂಥರ ಅಂದರೆ ಅದು ಹಸಿ. ನಾನು ಕುಡಿತೇನೆ. 1 2 3. ಒಂಥರ 25 ಮಾತ್ರೆ ಬುದ್ಧಿ ಮಾಡಿದಾಗೆ ಆಗಿದೆ. ಬೇಕಾದರೆ ಸಕ್ಕರೆ ತಿನ್ಬೋದು, ಆಪ್ಷನ್. ಅಂದರೆ ನಾನು ತಿನ್ನುವುದಿಲ್ಲ, ತಿನ್ನಬಾರ್ದು ನಿಜವಾಗಿ ಸಕ್ಕರೆ ಅದು ಇದು ಅಂತ. 12 ಆಗ್ತಾ ಬಂತು. ನಾನು ರೆಡಿ ಆದೆ, ಸ್ವಲ್ಪ ಪದಾರ್ಥನ ತರುವ ಅಂತೇಳಿ. ಅಮ್ಮ ಹೇಳ್ತಾ ಇದ್ದಾರೆ ಮೀನ್ ತಾ ಅಂತ. ಮೊನ್ನೆಯಿಂದ ನಾನು ಕೋಳಿ ಎಲ್ಲ ಮಾಡ್ತಿದ್ದಲ್ಲ, ಹಾಗೆ ಮೀನ್ ತಾ ಅಂತ ಹೇಳ್ತಾ ಇದ್ದಾರೆ. ಆಗ ಹೋಗ್ತೇನೆ ಇರಕ್ಕೆ ತಾನೆ ಈ ಬನಿ ಅಂಡಿ ಇರಕ್ಕೆ ತಾನೆ ಮಾಡಿ ವೀಡಿಯೋ ಬಿಡು ನಿಜ ತೂಪಣಕ್ಕೆ ಅಂತೂ ನಾನು ಇಜ್ಜಿ ಇಂಚಿನ ಬನಿಯನ್ನು ಇಜ್ಜಿ ಬೇತೆ ತಿಕ್ಕದಿನ ಇಜ್ಜಿ ಇಂಕದು. ನಾನು ಆನ್ಲೈನಲ್ಲಿ ಹುಡುಕಿ ತಂದು ತೊಗೊಳ್ಬೇಕಿತ್ತು.
ಅವು ಬರ್ತದೆ ಕಲರ್ ಕಲರ್ ಇಂಕ್ ಇಷ್ಟ ಈ ಒಂದು ಬನ್ನಿ ಅಂತ ಸೋಕಾಪು ನಿಮ್ಮ ಲೂಸ್ ಲೂಸ್ ಆಯ್ತು ಮತ್ತೆ ದೇರ್ಲ ಕಟ್ಟೆ ಪೂರ ಎಡ್ಡೆ ಅಂಗಿ ಆಯ್ತು ಹಾಂ ಅತ್ತೆ ತಾಡ ಮೀನು ಇಂಚಿನೆಲ್ಲ ಅವು ಕೊಡ್ತಾರೆ ಅನ್ಪಾರು ಇಂಚಿನಲ್ಲ ಒಂದು ಕಂತೆಕ ಅನ್ಪಾರ ಅವು ಎಡ್ಡೆಜ್ಜಿ ಎತ್ತೆತ್ತಿನ ತೂದು ಕಣ್ಣ ಓಹೋ ಎಂಕೋತ ಬುಜಿ ಭೂತ ಇಲ್ಲ ಅವು ಹ್ಞೂ ಅವು ಮಲ್ಲ ಬೂತಾಯ ಭೂತ ಇಲ್ಲ ಅವು ಓಲಾವು ಆಸುದೇ ಮೀನು ಅಂತ వచ్చి ఒక మురళి అంటారు బొల్లంజేరు అలా వచ్చి ఇది ಏರು ಮೂರನೇ ವಾರ ಐತಿ ಹಾಗೆ ವೆಜಿಟೇಬಲ್ ಆಗಬೇಕು ನನಗೆ ನಾನು ಮೊನ್ನೆಯಿಂದ ದೊಣ್ಣೆ ಸಾಕಾಯ್ತಾರಮ್ಮ ನಿಯರಲ್ಲಿ ಆಗ್ತದಂತ ನಾನು ರಿಕ್ಷಾದಲ್ಲಿ ಬರಬೇಕಲ್ಲ ಅದಕ್ಕೋಸ್ಕರ ನಿಯರಲ್ಲಿ ಆಗ್ತದಂತ ಮೊನ್ನೆ ನಾನು ನಿಯರಿಗೆ ಓದೋದು ನಮ್ಮದು 700 ತೊಗೊಂಡಿದ್ದಾರೆ ಆಯಿತಾ ನಿಜವಾಗಿ ಅದರಲ್ಲೊಂದು 500 ಇದ್ದು ಒಂದು ಇರ್ಬೋದು ತರಕಾರಿ ಹಾಗೆ ಈಗ ನಾನು ನನ್ನ ದೇಲಗಟ್ಟಿಗೆ ಹೋಗಿ ತರುವ ಅಂತೇಳಿ ಅದೆಂತ ಗೊತ್ತು ಅದು ಹೋಲ್ಸೇಲ್ ತರಕಾರಿ ಅಂಗಡಿ ಅಲ್ಲಿ ಎಲ್ಲ ಸ್ವಲ್ಪ ಕಟ್ಟಾಗಿದ್ದರೂ ಪರವಾಗಿಲ್ಲ ಅದನ್ನು ಕೊಡ್ತಾರೆ ಹಾಕ್ತಾರೆ ಅದು ಅದರಲ್ಲೇ ಬರ್ತದೆ ಸ್ವಲ್ಪ ಜಾಸ್ತಿ ಸಿಗ್ತದೆ ಕ್ಯಾರೆಟ್ ಅಂಥದ್ದೆಲ್ಲ ಹಾಗೆ ಈಗ ಈ ಕ್ಯಾರೆಟ್ ಎಲ್ಲ ಉಂಟು ಬೀನ್ಸ್ ಕ್ಯಾರೆಟ್ ಕ್ಯಾಬೇಜ್ ಅಂಥದ್ದು ಉಂಟು ಬೇರೆ ಏನಾದರೂ ತರುವ ಹೋಗಿ ಎಲ್ಲ ಒಂದು ಮಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರುವ ಮೀನು ವೆಜಿಟೇಬಲ್ ತಿಂಡಿ ಇದೆ ತಿಂಡಿ ಬೇಡ ಅಂತ ಕೂಡ ಹೇಳ್ತಾ ಇದ್ದಾರಮ್ಮ ಹೋಗಿ ಪಪ್ಸ್ ಮೀನಿಗೆ ಅನಪ ಹಿಂಡಿ ಯಾವತ್ತ ಮಕ್ಕ ಒಂದು ಕೂಡ ಉಂಡತ್ತ ಚಕ್ಕುಳಿ ಯಾವ ಮತ್ತ ಹಾಂ ಬೇಡ ಮಿಕ್ಸರ್ ಲಗನ ಇದೆ ಮುರಣಿ ಅವು ಕೂಡ ಮಿಕ್ಸರ್ ಗೊತ್ತು ಮಾರೈತಿ ಕಡ್ಲೆದ ಕಡ್ಲೆದತ್ತು ನನಗೆ ಅಂತ ಕಡ್ಲೆದ ನುಂಗುದ ಅದು ಕಡ್ಲೆ ಉಂಡು ಕಡ್ಲೆ ಉಂಡು ಗೋಡೆಲ್ಲ ತೂರಿ ಕಡ್ಲೆ ಎತ್ತ ಕಡ್ಲೆ ಎತ್ತ ಗೊತ್ತಿನ ನುಂಗು ಕಡ್ಲೆ ಅಮ್ಮ ಅಂದ ಕಡ್ಲೆ ಅಲ್ಲ ಅಂದ A few moments later. ಮನೆಗೆ ಬಂದಿಗೆ ಬೂತಾಯಿ ದೊಡ್ಡ ಬೂತಾಯಿ ತಂದೆ ಈಗ ಅಮ್ಮನಿಗೆ 2 ದಿನ ಮತ್ತೆ 2 ಬ್ರೆಡ್ ತೊಗೊಂಡು ಬಂದಿದ್ದೇನೆ ಯಾಕಂದರೆ ಇವಾಗ ಅವಕಾಡೋ ಸೀಸನ್ ಇದೆ ಹಾಗೆ ಸ್ವಲ್ಪ ನಾನು ಅವಕಾಡೋ ತೊಗೊಂಡು ಬಂದಿದ್ದೇನೆ ಹಾಗೆ ಮತ್ತೀಗ ಮೊನ್ನೆ ಯಾರೋ ಕೇಳ್ತಾ ಇದ್ವಿ ನೆಲ ಬಸಳೆ ನಾನು ತೊಗೊಂಡು ಬಂದೆ ಮುರಣಿ ಕಚ್ಪು ಎಂಚ ಆದಿತ್ತು ಅದು ಈರು ನಾನ್ ವೆಜ್ ಏನು ಪರವಾಗಿ ಎಂಕದಲ್ಲ ಬೋಡತ ಅಮ್ಮ ನೋಡಿ ಅವರಿಗೆ ಬಗೆ ಬಗೆಯ ಮೀನು ನನಗೆ ತೇವುದ ಕಾರಂತೆ ಮತ್ತು ಚಿಂಚುವಿಗೆ ಏನು ಎಕ್ಸ್ಟ್ರಾ ತಿಂಡಿ ತರಲಿಲ್ಲ ಪಪ್ಸ್ ತೊಗೊಂಡು ಬಂದಿದೆ ಪಪ್ಸ್ ಮತ್ತು ಒಂದು 10 ರೂಪಾಯಲ್ಲಿ ಪೆಂಡಿಂಗ್ ಇತ್ತು ಒಂದು ಆಟಿ ಚಂದಲ್ಲ ನಾನು ಲೈಫಲ್ಲಿ ತಿನ್ನಿಲ್ಲ ಆದರೆ ಈಗ ಕೂಡ ತಿನ್ನುವುದಿಲ್ಲ ನಾನು ಇದೆಲ್ಲ ಬೇಡ ಯಾವಾಗ ಕೂಡ ತಗೊಂಡು ಬಂದೆ ಈಗ ಸೀಸನ್ ಅಲ್ಲ ಎಲ್ಲ ಮಾಡ್ತಿದ್ರು ಹಣ್ಣು ನಾಳೆ ನಾವು ಬ್ರೆಡ್ ತೊಗೊಂಡು ಬಂದೇನಲ್ಲ ಅದರೊಂದು ರೋಸ್ಟ್ ಏನೋ ಮಾಡ್ತಾರಲ್ಲ ಅದು ಮಾಡುವ ಈಗ ಮತ್ತೊಂದು ಅಮ್ಮನಿಗೆ ತೊಗೊಂಡು ಬಂದೇನೆಂದರೆ ಎಟ್ಟಿ ನೀವು ನೋಡಿ ಎಷ್ಟು ದೊಡ್ಡದುಂಟಂತ ಈಗ ಅಮ್ಮ ಈ ಸೀಸನ್ ಇದ್ದು ಅಂದರೆ ಎಟ್ಟಿ ತಿನ್ನಲಿಲ್ಲ ಅಮ್ಮ ಹಾಗೆ ತೊಗೊಂಡು ಬಂದೆ ಮತ್ತು ಸ್ವಲ್ಪ ತರಕಾರಿದು ಇದೆ ಪುದೀನ ಕೊತ್ತಂಬರಿ ಸೊಪ್ಪು ಅಂಥದ್ದೆಲ್ಲ ಟೊಮೆಟೊ ಮೊನ್ನೆ ತಂದಿದ್ದೇನೆ ನಿಮಗೆ ತೋರಿಸ್ತೇನೆ ನಾನು ಈಗ ಕೆಳಗೆ ಹಾಕುವ ಟೇಸ್ಟ್ ನೋಡಿ ಬಸಳೆ ನೋಡಿ ಇದೆ ಎಲ್ಲ ಬಸಳೆ ನನಗೆ ಮೊನ್ನೆ ಉಂಟಲ್ಲ ನಾನು ಸ್ವಲ್ಪ ತಂದದ್ದು ತುಂಬ ಇಷ್ಟ ಆಗಿತ್ತು ಅದಕ್ಕೆ ಈ ಸರ್ತಿ 2 ಕಟ್ಟ ತಂದಿದ್ದೇನೆ ಇದಕ್ಕೆ 30 40 ಏನಾ ಅಷ್ಟೇ ಮತ್ತು ಇದೆಲ್ಲ ತಂದೆ ಇದು ಬಟಾಣಿ ಬೇಕಾಗ್ತದೆ ನನಗೆ ಪಲಾವ್ ಮಾಡಲಿಕ್ಕೆ ಮತ್ತೀಗ ಇದು ಕಾಳು ಬಂದ ಕುಡು ಅಂತ ಹೇಳ್ತೇವಲ್ಲ ನಾವು ಹೆಸರು ಕುಡು ಮತ್ತು ಹುರುಳಿಕಾಳು ಹೆಸರು ಮತ್ತು ಕಡಲೆ ಇದೆಲ್ಲ ಸ್ವಲ್ಪ ತಂದೆ 2 ತೊಟ್ಟೆ ನೋಡಿ ದೇರ್ಲ ಗಟ್ಟೆಲ್ಲ ನನಗೆ ಎಷ್ಟು ಕಡಿಮೆ ಆಯ್ತಂತ ಇಷ್ಟು 2 ತೊಟ್ಟೆ ತಂದೆ ಅಲ್ಲ ನಾನು ನನಗೆ 300 ಆಯಿತು ಮೊನ್ನೆ ಇಷ್ಟೇ ತಂದದ್ದು ನಾನು ಎಂತ ರೇಟ್ ಮಾರೆ ಟೊಮೆಟೊ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಮೊನ್ನೆ ಮಾತ್ರ ಇಲ್ಲಿ ಹೋಗಲಿ ಅದೆಂತ ಅದೊಂದು ಎಂಥ ವಿಷಯ ಗೊತ್ತುಂಟ ಗೈಸ್ ನಾವು ಹಣ ಜಾಸ್ತಿ ಹೋದರೆ ಅವರ ಋಣ ನಮ್ಮ ಹತ್ರ ಇರ್ತದಂತೆ ಅದು ಹಾಗೆ ಹೋಗುದು ಮತ್ತೊಂದು ಈಗ ನೆನಪಾಯ್ತು ನನಗೆ ನಾನು ಆ ಕಡೆ ಎಲ್ಲ ತೊಗೊಳ್ಳುವಾಗ ಎಂತ ಗೊತ್ತಾಗಿಸ್ ಲೈಫಲ್ಲಿ ಇಷ್ಟು ದೊಡ್ಡದಾದೆ ಅಲ್ಲ ನಾನು ಆ ಸಣ್ಣದ್ರಿಂದಲೂ ನಾನು ಅವ ಕಡೆ ಎಲ್ಲ ನೋಡಿದವಳೆ ಅಲ್ಲ ಆಯ್ತಾ ಇಲ್ಲಿ ಕೂಡ ನೋಡಿದಲ್ಲಿ ಬಿಡಿ ಫ್ರೂಟ್ಸ್ ಎಲ್ಲ ನಾನು ಫೋಟೋದಲ್ಲೇ ನೋಡಿದ್ದು ಇವಾಗ ನಾನು ಯಾವಾಗದಿಂದ ಅರ್ನ್ ಮಾಡ್ತೇನೆ ನೋಡಿ ಒಂದು ನನ್ನ ಇಷ್ಟಪಟ್ಟ ಒಂದು ಇಂಥ ಅದು ತೊಗೊಂಡು ಬರಲಿಕ್ಕೆ ತಿನ್ನಲಿಕ್ಕೆಲ್ಲ ಸಾಧ್ಯ ಆಗ್ತದೆ ಇಲ್ಲಾಂದರೆ ಒಮ್ಮೊಮ್ಮೆ ಈಗ ನಾನು ಬರುವಾಗ ಆಲೋಚನೆ ಮಾಡ್ತಾ ಇದ್ದೆ ಸಣ್ಣದ್ರವಾಗ ತಿಂಡಿ ಎಲ್ಲ ಆಸೆ ಆಯಿತಾ ಇವಾಗ ಬೇಡ ನನಗೆ ಬೇಕರಿ ತಿಂಡಿ ಅಷ್ಟೇ ಆಸೆ ಇಲ್ಲ ತಿಂಡಿದ್ದು ಬೇಕರಿದೆಲ್ಲ ತಿನ್ನಬಾರ್ದಲ್ಲ ಅದಕ್ಕೋಸ್ಕರ ಅದು ಸಣ್ಣದ್ರಲ್ಲಿ ತುಂಬ ಆಸೆ ಹಾಗೆ ಅವ ಕೂಡ ತಗೊಳ್ಳುವಾಗ ಆಯಿತು ಮನಸ್ಸಲ್ಲಿ
ಥ್ಯಾಂಕ್ ಯು ಗೈಸ್ ಆಯಿತಾ ಎಲ್ಲ ನಿಮ್ಮಿಂದ ನೀವು ಒಂದು ನನ್ನ ಬ್ಲಾಗ್ ನೋಡ್ತೀರಾ ಅಷ್ಟಾದರೂ ನಾನು ನನಗೆ ಬೇಕಾದಂತ ತಗೊಂಡು ತಿನ್ನುವಷ್ಟು ಸಾಧ್ಯ ಉಂಟಲ್ಲ ಗೈಸ್. ಇವತ್ತು ಚಿಂಚುಕುಮಾರ್ ಬರುವಾಗ ಮಳೆ ಆಯಿತಾ, ಜೋರು ಮಳೆ ಬರ್ಕೊಂಡು. ಮೊದಲು ನಾನು ಸ್ಕೂಲಿಗೆ ಹೋಗಲಿ ಹೀಗೆ, ನಾನು ಬರುವಾಗ ಒಂದು ಬೆಳಗ್ಗೆ ಹೋಗುವಾಗ ಮಳೆ. ಇವತ್ತು ಕೂಡ ಮಕ್ಕಳೆಲ್ಲ ಒದ್ದು ನಾನು ಎಡಿಟ್ ಮಾಡ್ತಾ ಇದ್ದೆ ನಾನೊಂದು ಹಾರರ್ ಸ್ಟೋರಿ. ಇದು ಬ್ಲಾಗ್ ಬರುವಾಗ ಹಾರರ್ ಸ್ಟೋರಿ ಅಪ್ಲೋಡ್ ಆಗಿರ್ಬೋದು. ಹಾಗೆ ಮತ್ತೊಂದು ಇವತ್ತು ಡಿಸ್ಕಷನ್ ಇತ್ತು, ಏನಾಗುತ್ತಾ ಗೈಸ್, ನಿಮಗೆ ಸ್ಕೌಟ್ ಗೈಡ್ಸ್ ಎಲ್ಲ ಗೊತ್ತಿರ್ಬೋದು. ಹಾಗೆ ಚಿಂಚುವಿನ ಸ್ಕೂಲಲ್ಲೂ ಕೂಡ ಅದಿದೆ ಅಂತೆ. ಹಾಗೆ ಇವನು ಹೋಗ್ತೇನೆ ಅಂತ ಹಠ ಮಾಡ್ತಿದ್ದಾನೆ. ಬಗ್ಗೆ ನನಗೆ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ಗೊತ್ತಿರಲಿಲ್ಲ. ನಾನು ಸಣ್ಣದಿರುವಾಗ ಒಂದು ಸೇರ್ತೇನೆ ಅಂತ ಹೇಳಿದ್ದಕ್ಕೆ ನನ್ನ ಅಮ್ಮ ಬೇಡ ಅಂತ ಹೇಳಿದ್ದೆ, ಯಾಕಂದರೆ ಅದಕ್ಕೆ ಶೂ ಅದು ಇದು ಅಂತ ಖರ್ಚು ಉಂಟು ಅಂತೇಳಿ. ಈಗ ಇವನು ಸೇರ್ತೇನೆ ಅಂತ ಹೇಳ್ತಿದ್ದಾನೆ. ಈಗ ಫ್ರೀ ಉಂಟಾ ಏನಂತ ನನಗೆ ವಿಷಯ ಅಂತ ಗೊತ್ತಿಲ್ಲ. ಮತ್ತು ಕ್ಲಾಸಸ್ ಹೋಗ್ತದಾ, ಮತ್ತು 4:30 ಮಂತ್ರ ಬಿರಿಯಾನಿ ನಿಲ್ಬೇಕಾ ಅದೆಲ್ಲ ನನಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಡೀಟೇಲ್ ಕೇಳಿ ಎಂತ ಮಾಡೋದು ಅಂತ ನೋಡೋದು. ಯಾಕಂದ್ರೆ ನಾನು ಟ್ಯೂಷನ್ಗೆ ಹಾಕೋದಂತ ಇದ್ದೇನೆ, ಗೊತ್ತಿರ್ಬೋದು. ಸ್ಪೋರ್ಟ್ಸನ್ನು ಕಟ್ ಮಾಡಿಸಿ ಟ್ಯೂಷನ್ಗೆ ಹಾಕೋದಂತ ಉಂಟು. ಟ್ಯೂಷನ್ ಹತ್ರ ಕೂಡ ಒಂದು ಕಾಲಲ್ಲೆಲ್ಲ ಮಾತಾಡಿ ಆಗಿದೆ. ಅದೆಲ್ಲ ನೋಡಬೇಕಷ್ಟೇ ಏನು ಕತೆ ಅಂತ ನಿಮ್ಗೆ ಗೊತ್ತಾಗ್ತದೆ ಫ್ಯೂಚರ್ ಲಾಗಲ್ಲಿ. ಹಾಗೆ ಬಡ ಆಪ್ ನಾನು ಹೌದು, ನಾನು ಒಟ್ಟರ ಆಸೆ ಹಾಕುದಾಯ್ತು. ಅವರು ಯಾವಾಗ ಕೂಗ್ತಾರೆ ಆವಾಗ ಅವಾಗ ಫುಡ್ ಹಾಕೋದು. ಅದಕ್ಕೆ ಅಮ್ಮ ಹೇಳಿದೆ ಅಂತ ಗೊತ್ತಾ, ಟೈಮ್ ಹಾಕಿದರೆ ಸಾಕು ಅಂತ. ಅಂದರೆ ಈಗ ಅದಕ್ಕೆ ಅವರು ಹಾಕೋದು ಬೇಡ ಅಂತ ಹೇಳಿ, ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂದ್ಸಲ ನಾವು ಹೇಗೆ ಊಟ ಮಾಡ್ತೇವೋ ಹಾಗೆ ಸ್ವಲ್ಪ ಫೀಡ್ ಮಾಡಿದರೆ ಸಾಕು ಅಂತ ಅಮ್ಮ ಹೇಳ್ತಾ ಇರೋದು. ಅದಕ್ಕೆ ಈಗ ಒಂದು 2 ಡೇಸಿಂದ ನಾನು ಒಟ್ಟರ ಆಸೆ ತಿನ್ನಿಸ್ತಾ ಇಲ್ಲ. ಇಲ್ಲಾಂದರೆ ಬಂದು ಹೋಗಿದ್ರೆ ಸಾಕು, ನಾನು ಫುಡ್ ಹಾಕೋದು. ಹಾಗೆ ಗೊಬ್ಬುನ ಬತ್ತಲೆ ಇಂಕ ಬ್ಯಾಟ್ ಬತ್ತಲೆ ದೊಡ ಮನೆ ಇಂಕ ಬ್ಯಾಸ್ತಿದ್ದೆ ಬ್ಯಾಟ್ ಬತ್ತದು ಗೊಬ್ಬು ಯಾಪಣ್ಣಿ ದೊಡ್ಡ ಇಂಕ ಮಲ್ಲ ಮೂಡಿತ್ತು ಬೊಕ್ಕೊಂಜಿ ನೆನಪು ನನಗೆ ಅಕ್ಕಲೆ ಹಾಲ್ದ ಬೇಲೆಗೆ ಪೋನಾಗ ಇಟ್ಟೆಲ್ಲ ಇಪ್ಪೋಡವು ಅವು ಏನನ ಅಲ್ಪ ಹಾಲ್ಡ್ ಒರಿದೆ ನನಗೆ ಒಂಜಿ ಕೋಟು ಕಣತಿತ್ತೇರು ನಿಕ್ಕಿ ಪಾಡ್ಯರೆ ನೆನಪುಂಡ ಗೊಬ್ಬುನ ಬೊಕ್ಕೊಂಜಿ ಟವೆಲ್ ನನ್ನ ಅಮ್ಮ ಉಂಟಲ್ಲ ಗೈಸ, ನಾನು ಪಾರ್ಲರ್ ಕಲಿಯುವ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪಲ್ಲಿ ಮನೆ ಒಂದು ನೋಡ್ಬೇಕಲ್ಲ ಯಾರಾದರೂ. ಆ ಟೈಮಲ್ಲಿ ನನ್ನ ಅಮ್ಮ ಇಲ್ಲೇ ದೇರ್ಲಗಟ್ಟೆಗೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ರು, ಕ್ಲೀನಿಂಗ್ ಇದೆಲ್ಲ. ಆವಾಗ ನಾನು ಪಾರ್ಲರ್ ಕಲಿಯುವಾಗ ಉಂಟಲ್ಲ, ಇವಾಗ ಸ್ವಲ್ಪ ಸಣ್ಣ ಮಗು ಪಾರ್ಲರ್ ಕಲಿಯುವಾಗ, ಆವಾಗ ಆದರೂ ಅದು ಕೆಲಸಕ್ಕೆ ಹೋಗ್ತಿದ್ದಲ್ಲ, ಹಾಲಿದ್ದೆಲ್ಲ ಕೆಲಸಕ್ಕೆ ಹೋಗ್ತಿದ್ರು. ಅಲ್ಲಿ ಎಂತಾದರೂ ಆಟ ಸಾಮಾನ ಏನಾದರೂ ಬಿದ್ದು ಸಿಕ್ಕಿದ್ರೆ ಮಕ್ಕಳದೆಲ್ಲ ಅದನ್ನೆಲ್ಲ ಇವನಿಗೆ ತರುದಾಯ್ತು ಅಮ್ಮ ಮತ್ತೆ ನನ್ನ ಸಣ್ಣ ಮತ್ತೆ ಡೈಲಿ ನಮಗೆ ಬರುವಾಗ ಎತ್ಕೊಂಡು ಬರ್ತಾರೆ ಊಟ. ಅಲ್ಲಿ ಎಲ್ಲ ಉಳಿತದಲ್ಲ ಅದೆಲ್ಲ ತೊಟ್ಟೆಯಲ್ಲಿ ಇಟ್ಕೊಂಡು ಬರೋದು ಇಲ್ಲಿ ತಂದು ಚಂದ ತಿನ್ನುದು, ಮತ್ತೆ ಊಟ ಮಾಡ್ಲಿಕ್ಕಿಲ್ಲ, ನಾವು ಮಲಗೋದು. ಬಿರಿಯಾನಿ ಅದು ಇದು ಎಲ್ಲ ತರ್ತಾ ಇದ್ರು. ಆಮೇಲೆ ನಾನು ಕೆಲಸ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಪಾರ್ಲರ್ ಎಲ್ಲ ಮಾಡಿದೆ. ಪಾರ್ಲರ್ ಎಲ್ಲ ಮಾಡುವಾಗ ಇವ 1ನೇ ಕ್ಲಾಸ ಏನೋ ಬಾಲವಾಡಿ ಏನಾದ್ರು ಸರಿ ನೆನಪಿಲ್ಲ ನನಗೆ. ಲಾಕ್ಡೌನ್ ಇಂಥದ. ಆವಾಗ ಇವ ಅಲ್ಲೇ ನನ್ನ ಪಾರ್ಲರ್ ಚೇರಲ್ಲಿ ಮಲಗಿರುವುದು, ಮತ್ತೆ ನಾನು ಇವನ್ನ ಇಟ್ಕೊಂಡು ಬರೋದು ಇಲ್ಲಿಗೆ. ಅಂದರೆ ಅವ ಇಲ್ಲಿ ಇರಲಿಕ್ಕೆ ಕಾರಣ ಇತ್ತು, ಖುಷಿ ಇದ್ದಾಳಲ್ಲ. ಮತ್ತೆ ನನ್ನ ಆಂಟಿಗೆ ಮತ್ತೆ ಡೆಲಿವರಿಗೆ ರೆಡಿಯಾಗಿದ್ರು ಅವರು. ಹಾಗೆ ಇವ ಸಣ್ಣ ಅಲ್ವಾ, ಹಾಗಾಗಿ ಅವನನ್ನು ಇಲ್ಲಿ ಬಿಟ್ಟಿದ್ದು. ಹಾಗೆ ಮತ್ತೊಂಡಲ್ಲಿ ಇವನು ಸಣ್ಣದಿರುವಾಗ ಇವನು ಅಮ್ಮ ಕರ್ಕೊಂಡು ಹೋಗೋದು ಇಲ್ಲಿಗೆ ಪೇಂಟೆಗೆಲ್ಲ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗುವಾಗ ಉಂಟಲ್ಲ, ಇವನು ಬರುವ ಕಾರಿಗೆಲ್ಲ ಹೀಗೆ ಮಾಡೋದಾಯ್ತು. ಅತ್ತೆ ಮಾಣಿದತ್ತು ಮೂಲು ಬನ್ನಿಯ ನಿಕ್ ಚಡ್ಡಿ ಪಾಡ್ಪವನಿ ದೋಮಾಗೆ ನಿಕ್ ಗುರ್ತೇಪ್ಪನಿಗೆ ಎಲ್ಲಿ ಮಾರ ಈ ಅಪ್ಪಗ ಯಾನಿ ತೂತೆ. ನಾನೇ ನೋಡಿದ್ದೇನೆ ಅಮ್ಮನ ಜೊತೆ ನಾನು ಹೋಗ್ತಾ ಇದ್ದೆ, ಇವನು ಗಾಡಿಗೆಲ್ಲ ಹೀಗೆ ಮಾಡು. ಮತ್ತೊಂದು ದಿವಸ ಅವನಿಗೆ ಹುಷಾರಿರ್ಲಿಲ್ಲ ಆಯ್ತಾ, ಜೋರು ಹುಷಾರಿಲ್ಲ, ಜ್ವರ. ರಾಧಮ್ಮ ಜ್ವರನ ನಿಮೋನಿಯಾ ಇತ್ತು, 3 ಬಾಲ ಪುನಗಾಗಿ ಜೋರು ಕಂಗಾಲಾಗಿದೆ. ಮಳೆ ಮತ್ತೆ ಇಲ್ಲಿ ಯಾರು ಹುಡುಗರಿಲ್ಲಲ್ಲ. ರಿಕ್ಷಾ ಬೈನೇ ನಾಡೀಗ
ಕೋಡಚ್ಚೆ ಪೋಯಿನದ ಇಲ್ಲಡೇನೆ ಪೋಯಿನಿ ಅಂತ ಅಟೊಂದು ಅವು ಒಂಜಿ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾಯಕ ಹುಷಾರಾಗಿ ಹೊಟ್ಟೆ ಸರಿ ಇರಲಿಲ್ಲ ಅಂತೆ ಮಗುವಿಗೆ. ನನಗೆ ಸ್ವಲ್ಪ ಸ್ವಲ್ಪ ನೆನಪುಂಟು ಹಾಗೆ. ಪಂಡ ನಡಕುನ ಅಪ್ಪ ಗಾಡಿ ಇಚ್ಚಂಡು ಇಲ್ಲೇ ಬಂದ್ಬಿಟ್ಟರು. ಸಣ್ಣ ಮಾವನ ಹತ್ರ ಗಾಡಿ ಕೂಡ ಇರ್ಲಿಲ್ಲ ಅಂತೆ, ಇಬ್ಬರು ಸೇರಿ ಹೋದದ್ದು ನಡ್ಕೊಂಡು ಇವನನ್ನು ಎತ್ತಿಕೊಂಡು. ಎಂತ ಬೇನು ಅಂತಾರ ಹೇರ್ ಬ್ಯಾಂಡ್ ಬರೀ ಆವ ಟೈಮಲ್ಲಿ ನನ್ನ ಹತ್ರ ಮ್ಯಾಚಿಂಗ್ ಹೇರ್ ಬ್ಯಾಂಡ್ ಇತ್ತಾಯ್ತಾ, ಅದೆಲ್ಲ ಕ್ರೇಜ್ ಆವಾಗ. ಎಲ್ಲ ನನ್ನ ಹೇರ್ ಬ್ಯಾಂಡ್ ಉಂಟಲ್ಲ ಆ ಖುಷಿ ಕತ್ಕೊಂಡು ಹೋಗಿದ್ದಾರೆ. ಈಗ ಎಂತ ಇಲ್ಲ ನನ್ನ ಹತ್ರ. ಬಕ್ಕ ಖುಷಿ ಸಾಧಾರಣ ಪಾಡೊಂದು ಬೋತಲ್ಲ ಬತ್ತನ ಎನ್ನ ಕುಡ್ಸೋತ ನಮ್ಮ ಕುಂಟು ದೀಪ ನಿಮೋನಿಯಾ ಕೂಡ ಇತ್ತು ಸ್ವಲ್ಪ ಸಮಯ, ಹಾಸ್ಪಿಟಲ್ ಅಲ್ಲೆಲ್ಲ ಇತ್ತು. ಅದೆಲ್ಲ ಈಗ ಗುಣ ಆಗಿದೆ. ఓలు పెద్దనప్పగనా ಅಂತ ಅರ್ಜಲ್ಲ ನಿಟ್ಟೇಡಿ ನಿಖಿಲ್ ಅವು ಲೇಡಿ ಕ್ವಶನ್ ಯಾನ್ ಬೇದಿದ್ದೀನಿ ಗೌರ್ಮೆಂಟ್ ನಿಖಿಲ್ ಗೌರ್ಮೆಂಟ್ ಆಯ್ತು ನಿಖಿಲ್ ಪ್ರೈವೇಟ್. ಲೇಡೀಸ್ ಹಾಸ್ಟೆಲ್ ಅಲ್ಲಿ ಪೆತ್ತಿದ್ದಂತೆ ನಾನು ಏನಾರು ಮಾರಾಯ ಅವು ಲೇಡಿ ಕ್ವಶನ್ ಅಲ್ಲಿ ಲೇಡಿ ಬಂದದ್ದು. ಆವಾಗೆಲ್ಲ ನನ್ನ ಹತ್ರ ವ್ಲಾಗ್ ಇರ್ತಾ ಇದ್ರೆ ಉಂಟಲ್ಲ, ಇಷ್ಟರವರೆಗೆ ನನ್ನ ಲೈಫಿನ ಒಂದು ಆಯ್ತಾ ಹೇಳುದು ಮೆಮೊರಿ ಕ್ರಿಯೇಟ್ ಆಗ್ತಿತ್ತಲ್ಲ. ನನ್ನ ಒಂದು ನಾನು ಜಾಬಿನದ್ದು ಮತ್ತು ನನ್ನ ಲೈಫಲ್ಲಿ ಅದೆಲ್ಲ ಸ್ಟ್ರಗಲ್ ಮತ್ತು ಈ ಮನೆ ಆದದ್ದು ಎಲ್ಲ ಒಂದು ಮೆಮೊರಿ ಆಗ್ತಿತ್ತು. ಈ ನಮಗೆ ದೂರದಲ್ಲಿ ಒಂದು ಪಾರ್ಲರ್ ಅಂತ ಇರ್ತಾರೆ ಗೊತ್ತಿಲ್ಲ ಗೊತ್ತು ಅಲ್ಲಿ ಐ ಓಪನ್ ತಾನೆ ಎಂದು ಸೋಡವಾದ ಬರ್ತೇನೆ ಸೋಡಾ ಎಲ್ಲ ಇಟ್ಟಿದ್ವಿ ನಾನು ಪಾರ್ಲರ್ ಓಪನಿಂಗ್. ಅದೇ ಮತ್ತೆ ಎಂತ ಇರ್ಲಿಲ್ಲ, ಸೋಡಾ ಮಾತ್ರ. ಬಂದವರಿಗೆಲ್ಲ ಸೋಡಾ ಎಲ್ಲ ನನ್ನ ಫ್ಯಾಮಿಲಿಯವರು ಬಂದಿದ್ದು, ಮಕ್ಕಳು ಗೊತ್ತುಂಟ. ಅವತ್ತು ಬೋನಿ ಎಲ್ಲರೂ ಬಂದಿದ್ದಾರೆ. ಅಮ್ಮ, ಚಿಕ್ಕಮ್ಮ, ಆಂಟಿ, ಮಾವ ಎಲ್ಲ ಬಂದಿದ್ದಾರೆ. ಬಂದು ಡಬ್ಬಿ ಅದು ಡ್ರವರ್ ಉಂಟಲ್ಲ ಅದಕ್ಕೆ ಹಣ ಹಾಕಿ ಹೋದದ್ದು. ಅದು ಓಪನಿಂಗ್ ಸೋಡಾ ಕುಡಿದು ಹೋದದ್ದು. ಅದೇ ಒಂದು ಹಣ ಬಂದದ್ದು, ಮತ್ತೆ ಬರಲೇ ಇಲ್ಲ. ಪಾರ್ಲರ್ ಬಂದು ಆ ಏರಿಯಾ ಕೂಡ ಸರಿ ಇರಲಿಲ್ಲ ಆಯ್ತಾ. ಅಲ್ಲಿ ಎಲ್ಲ ಡ್ರಿಂಕ್ಸ್ ಮಾಡಿಕೊಂಡು ತಿರುಗ್ತಾ ಇದ್ರು ಅಂತ ಏರಿಯಾ. ಅಲ್ಲಿ ಹುಡುಗಿಯರು ಬರ್ಬೋದಾ ಬಂದೆ ಅಷ್ಟು. ಇಲ್ಲಿ ಯಾವಾಗ ನಾಲೆಜ್ ಎಲ್ಲ ಇಲ್ಲಲ್ಲ. ಎಲ್ಲಿ ಎತ್ತ ಅಂಚ ಬೈಚ ಪೂನೀಲ ಬಲ್ಲೇಟ ಮಾಮಿನ ಅಂಗಡಿ ಗೋಳಿ ಸೋಡು ಉಂಡದ ಯಾನು ಮಾಸಲ್ಲಿ ಪರಿಯಾಡಿ ಪೋನು ಅಲ್ಲಿನ ಕಡೆ ಹೋಗ್ಬೆ ಪೋ ಆಲು ಪೋ ಬಾಲೆ ಮೀನು. ಇವತ್ತು ಚಿಂಚುಕುಮಾರ್ ಬರೀತಾ ಇದ್ದಾನೆ ಗೆಸ್ ನೋಡಿ. ಸ್ವಲ್ಪ ಹುಡುಗನಿಗೆ ಸ್ವಲ್ಪ ಮೊನ್ನೆ ಒಂದು ಮೀಟಿಂಗ್ ಆದಮೇಲೆ ಸ್ವಲ್ಪ ತುಂಬ ಬದಲಾವಾಗಿದ್ದಾನೆ, ತುಂಬ ಬದಲಾವಣೆ ಆಗಿದ್ದಾನೆ. ಬರೀತಾ ಎಲ್ಲ ಇದ್ದಾನೆ. ಈಗ ಟ್ಯೂಷನಿಗೆ ಹೋಗ್ಲಿಕ್ಕೆ ಕೂಡ ಒಪ್ಪಿಕೊಂಡ. ಹಾಗೆ ಎಲ್ಲ ಇದೆಲ್ಲಾದರೆ ಅರ್ಗಂಟು ಮಾಡ್ತಾ ಇದ್ದ. ಈಗ ಎಲ್ಲ ಅರ್ಥ ಮಾಡಿಕೊಂಡಿದ್ದಾನೆ. ನೋಡು ಎಷ್ಟು ಎಕ್ಸಾಮ್ ಹಾಗೆ ಕೊನೋಲೈ ಅವ ಹೆಂಗ್ ಇವಳಾಯ್ತು ನಿನ್ನ ಅಮ್ಮನ ಸೀರಿಯಲ್ ನೋಡ್ತಾ ಇದ್ದಾರೆ ಭಯಂಕರ ಕುತೂಹಲದಲ್ಲಿ. ಧಾರಾವಾಹಿ
ಗಂಟೆ 9:30 ಆಯಿತು. ನನ್ನ ಸ್ನಾನ ಆಯಿತು, ಊಟ ಆಯಿತು, ಎಲ್ಲ ಆಯಿತು. ಇನ್ನು ಮಲ್ಕೊಳ್ಳೋದು. ಅವನು ಕೂಡ ಬಿಟ್ಕೊಂಡು ಹಾಗೆ ನಾನು ಉಂಟಲ್ಲ ಇವತ್ತೊಂದು ನಾನು ಯಾವೆಲ್ಲ ತಂದಿದ್ದೆಲ್ಲ ವೆಜಿಟೇಬಲ್ ಎಲ್ಲ, ಹಾಗೆ ಒಂದು ಟೊಮೆಟೊ ಬಾತ್ ಮಾಡಬೇಕಂತ ತಿಳ್ಕೊಂಡಿದ್ದೆ ಆಯಿತಾ. ಮತ್ತು ಅಮ್ಮ ಹೇಳಿದರು ನಾಳೆಗೆ ದೋಸೆ ಇಟ್ಟು ಉಂಟಂದೆ ಫ್ರಿಜ್ಜಲ್ಲಿ ಇಟ್ಟದ್ದು, ಹಾಗಾಗಿ ಮಾಡಬೇಡ ನಾಳೆ ಮಾಡಂತ ಹೇಳಿದರು. ನಾಳೆ ಖಂಡಿತ ರೆಸಿಪಿ ಶೇರ್ ಮಾಡ್ತೇನೆ ಆಯಿತಾ. ನನಗೆ ಕೂಡ ಟೊಮೆಟೊ ಬಾತ್ ತಿನ್ಬೇಕಂತ ಆಗ್ತಾಯಿತ್ತು ಬೆಳಗ್ಗೆಲ್ಲ ಸಾಯಂಕಾಲ ಆಗ್ತಾಯಿತ್ತು. ಆಮೇಲೆ ಕ್ಯಾನ್ಸಲ್ ಆಯಿತು. ನೋಡು ನಾಳೆ ಖಂಡಿತ ಮಾಡ್ತೇನೆ. ಇವತ್ತೊಂದು ನನ್ನ ಒಂದು ನೀವು ಔಟ್ಫಿಟ್ ಒಂದು ನೋಡಿ ಆಯಿತಾ, ಕಾಮಿಡಿ ಆಗ್ಬೋದು ನಿಮಗೆ. ಆ ಒಂದು ಸಾರ್ದೂಲ ಗೊತ್ತುಂಟ ನಿಮಗೆ, ಮಾರ್ನೆಮಿಯಲ್ಲಿ ಸಾರ್ದೂಲ ಇರ್ತದೆ, ಆವಾಗ ಅದ್ರ ಜೊತೆ ಒಂದು ಬಂಜಿ ಎಲ್ಲ ಇಟ್ಕೊಂಡು ಬರ್ತಾ ಇರ್ತಾರೆ ಗನ್ ಮ್ಯಾಚ್. ಈ ನನ್ನ ಅಂಚಿ ತೋಜಿಪ ಟ್ರಾಸಿಯಾ ನೋಡಿ ಗೈಸ್, ದೊಡ್ಡ ಬಚ್ಚಾಲಿ ಬಂದಿದ್ದಾರೆ ನಮ್ಮ ಮನೆಗೆ. ಲೂಸು ಟೀ ಶರ್ಟ್ ಇದು ನನ್ನದಲ್ಲ, ಅಂತ ದೊಡ್ಡದು ಎಕ್ಸೆಲ್ ಅದಕ್ಕಿಂತ ಜಾಸ್ತಿ ಆಗಿದೆ. ಹಾಗೆ ಬಚ್ಚಾಲಿಯಾಗಿ ಕಾಣ್ತಾ ಇದ್ದೇನೆ. ಅದು ಸಾರ್ದುಲ ಜೊತೆಗೆ ಒಬ್ಬರು ಬರ್ತಾರೆ ಗೊತ್ತುಂಟ, ಗನ್ನೆಲ್ಲ ಇಟ್ಕೊಂಡು ಹೀಗೆ ಮಾಡಿಕೊಂಡು ಬರ್ತಾರೆ, ಹಾಗೆ ಕಾಣ್ತಿದ್ದೀನಿ. ಜೋಕರ್ ಮನೇಲಿ ಏನಾಗ್ತದಲ್ಲ ಹಾಗೆ ಗೈಸ್. ಮತ್ತೇನು ಗೊತ್ತಾ, 2 days ಆಯಿತು ನಮ್ಮ ಕರಿಬೇಕು ನಮ್ಮ ಮನೆಯಲ್ಲಿ ಇಲ್ಲ.